ಮನೆಯಲ್ಲಿ ತರಕಾರಿ ಇಲ್ಲ ಅಂದರೆ ಸಿಂಪಲ್ಲಾಗಿ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೋಬೋದು. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ. ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿರಿ, ನಾವು 1 ಕಪ್ಪಷ್ಟು ತೊಗರಿಬೇಳೆ ನೆನೆ ಇಟ್ಕೊಂಡೀನಿ. 2 ತಾಸು ನೆನೆದರೆ ಸಾಕು. ಪೂರ್ತಿಯಾಗಿ ನೆನೆವರೆಗೂ ನಾನು ಮೆಣಸಿನ್ಕಾಯಿನ ತೊಗೊಂಡು ತುಂಬೆಲ್ಲ ತಕ್ಕೋಬೇಕು. ಬಾಯೆಲ್ಲ ಕಹಿ ಆಗಿದೆ, ನಂಗೆ ಊಟನೇ ಹೋಗ್ತಿಲ್ಲ, ಅದರೊಳಗೆ ಜ್ವರ ಬಂತಂದ್ರೆ ಒಬ್ಬೊಬ್ಬರಿಗೆ ಬಾಯಲ್ಲಿ ಐಸ ಆಗಿ ಊಟನೇ ಮಾಡ್ತಿರಂಗಿಲ್ಲ. ಈ ಮೆಣಸಿನ್ಕಾಯಿ ಪಲ್ಯ ಮಾಡಿಕೊಡ್ರಿ, ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತಾರೆ, 3 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಈಗ ನೋಡಿ, ನಾ ಮೆಣಸಿನ್ಕಾಯಿ ತೊಳ್ಕೊಂಡೀನಿ. ಈಗ ಅವನ್ನ ನಡಬರ್ಕ ಸೀಳ್ಕೋಬೇಕು. ಅಕಸ್ಮಾತ್ ಅವೇನು ಮೆಣಸಿನ್ಕಾಯಿ ಉದ್ದದಾವಂದ್ರೆ ಸೆಂಟರ್ ನೀವು ಕಟ್ ಮಾಡ್ಕೋಬೋದು, ಚಿಕ್ಕ ಪೀಸ್ ಆದರೂ ಮಾಡ್ಕೋಬೋದು. ಇಲ್ಲ ನಮಗೆ ಮೆಣಸಿನ್ಕಾಯಿ ಉದ್ದಾಗಿರಲಿ ಅಂದರೂ ನಡೆಯುತ್ತೆ. ನಾನು ಈ ರೀತಿ ಕಟ್ ಮಾಡ್ಕೊಂಡೇನಿ. ಈಗ ಅವನ್ನ ಚೆನ್ನಾಗಿ ಹುರ್ಕೋಬೇಕು. ಕಾದಿರೋ ಬಾಳ್ಗೆಗೆ ಮೆಣಸಿನ್ಕಾಯಿ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅವನ್ನ ಹುರ್ಕೋತೇನೆ ರೀ. ಅವು ಸ್ವಲ್ಪ ಕೆಂಪಾದರೆ ಸಾಕು. ನೋಡಿರಿ, ಇಷ್ಟ ಆದರೆ ಸಾಕು. ಮೆಣಸಿನ್ಕಾಯಿ ಹುರ್ಕೊಂಡೇನಿ ಕರೆಕ್ಟಾಗಿವು. ಈಗ ಅವನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೇನೆ ರೀ. ಈಗ ಒಗ್ಗರಣೆ ಕೊಡಬೇಕಲ್ಲ, ಹಾಗಾಗಿ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೇನೆ ರೀ. ಎಣ್ಣೆ ಹಾಕ್ಕೊಂಡು ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಚಟಪಟ ಆದಮೇಲೆ ಕರಿಬೇವು, ಹಾಗೆ ನಾನು 2 ಈರುಳ್ಳಿ ಹಾಕ್ಕೊಳತ್ತೇನೆ ರೀ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಈ ಪಲ್ಯ ರುಚಿ ಇರುತ್ತೆ. ಹಾಗಾಗಿ ಈಗ ಈರುಳ್ಳಿ ಕೆಂಪಾದಮೇಲೆ ಚೆನ್ನಾಗಿ ಈರುಳ್ಳಿ ಕೆಂಪಾದಮೇಲೆ ನೀವು ಟೊಮೆಟೊ ಹಾಕ್ಕೋಬೇಕು. ನಾ ಇಲ್ಲಿ 1 ಟೊಮೆಟೊ ಹಾಕ್ಕೊಳತ್ತೀನಿ. ಅವು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಈಗ ನಾವು ಹುರ್ಕೊಂಡಿದ್ನೆಲ್ಲ ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಹಾಗೆ ಬೆಲ್ಲ ಕೂಡ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಏನಾದರೂ ಖಾರ ಜಾಸ್ತಿ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಪ್ಪ ಮೆಣಸಿನ್ಕಾಯಿ ಕಡಿಮೆ ಇದ್ದಾವೆ ಖಾರ ಅಂದರೆ ನೀವು ಬೆಲ್ಲ ಕಡಿಮೆ ಹಾಕ್ಕೋಬೋದು. ನಾ ಇಲ್ಲಿ ಮಾಡ್ಕೊತಿರೋದಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ. ಈಗ ನೆನೆಸಿ ಇಟ್ಕೊಂಡಿರ್ತೇನಲ್ಲ, ಆ ತೊಗರಿ ಬೇಳೆ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳತ್ತೀನಿ. ಬೇಕಾದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ, ಈಗ ಇದಕ್ಕೆ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳತ್ತೀನಿ. ಹಾಗೆ ಇದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ತೇನೆ. ಮುಚ್ಚಿ ಒಂದು 5 ನಿಮಿಷ ಅದನ್ನು ಬೇಯಿಸ್ಲಿಕ್ಕೆ ಬಿಟ್ಬಿಟ್ರೆ ನೋಡಿರಿ, ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯಿತು. ಬಿಸಿ ಬಿಸಿ ರೊಟ್ಟಿ ಒಳಗೆ ಈ ಮೆಣಸಿನ್ಕಾಯಿ ಪಲ್ಯ ತಿಂದ್ರಂತೂ ತುಂಬಾ ರುಚಿ ಇರುತ್ತೆ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ, ಒಂದು ಹೊಸ ರೆಸಿಪಿನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ಈ ಪಲ್ಯನ ಮಾಡ್ಕೊಂಡು ತಿನ್ನಿರಿ, ಖುಷಿ ಪಡ್ರಿ. ಬಾಯ್ ಫ್ರೆಂಡ್ಸ್.